ಪವರ್ ಪಂಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್. ಕೆಲವು ರಾಜಕಾರಣಿಗಳು ತಮ್ಮ ವರ್ಚಸ್ಸಿಗೆ, ತಮ್ಮ ಘನತೆಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಎಂಥದ್ದೇ ಸವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಆ ಸಾಲಿನಲ್ಲಿ ಪ್ರಮುಖವಾಗಿ ನಿಲ್ತಕ್ಕಂಥದ್ದು ಶಿವಾನಂದ್ ಪಾಟೀಲ್ ಅವರು. ಇವರ ಹೆಸರು ಯಾಕೆ ಈಗ ಚರ್ಚೆಗೆ ಬಂತು ಅಂತ ತಮಗೂ ಕೂಡ ಗೊತ್ತಿರುತ್ತೆ. ಯತ್ನಾಳ್ ಅವರು ಒಂದು ಸವಾಲು ಹಾಕಿದ್ರು ಅಂತ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ಒಂದು ನಿರ್ಧಾರ, ಯತ್ನಾಳ್ ಅವರ ಹೇಳಿಕೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ಯಾಕೆ ಇವರು ತೆಗೆದುಕೊಂಡು ಅನ್ನೋದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ವಿಜಯಪುರ ರಾಜಕಾರಣದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೊಂದು ಪ್ರಮುಖ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡೋಣ. ಅದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಖುದ್ದು ಶಿವಾನಂದ್ ಪಾಟೀಲ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್ ಆನಂದ್, ಥ್ಯಾಂಕ್ ಯು. ಸರ್, ಈಗ ಪ್ರಮುಖವಾಗಿ ಸಡನ್ ಆಗಿ ಈ ಡಿಸಿಷನ್ ಯಾಕೆ ಸರ್? ಯತ್ನಾಳ್ ಅವರ ಹೇಳಿಕೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡ್ರ, ಅಥವಾ ಅವರನ್ನ ರಾಜಕೀಯವಾಗಿ ಮಣಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದರೂ ಗಟ್ಟಿ ನಿರ್ಧಾರ ಮಾಡಿದ್ದೀರಾ, ಹೇಗೆ? ಜನ ನನಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಅವ್ರಿಗೂ ಕೊಟ್ಟಿದ್ದಾರೆ, ಬೇರೆಯವ್ರಿಗೂ ಕೊಟ್ಟಿದ್ದಾರೆ. ಅನೇಕ ಬಾರಿ ಅನೇಕ ಪ್ರಸಂಗಗಳಲ್ಲಿ ಬಹಳ ಅಸಂಬದ್ಧವಾಗಿ ಮಾತನಾಡಿದರೆ ಜನ ಅದನ್ನು ಹಿಡಿಸೋದಿಲ್ಲ. ಜೊತೆಗೆ ರಾಜಕಾರಣ ಅಭಿವೃದ್ಧಿಗೆ ಸೀಮಿತವಾಗಿರಬೇಕು, ಅಥವಾ ಮನುಷ್ಯನ ಲೋಪದೋಷ ಏನೇ ಇದ್ದರೂ ಅದಕ್ಕೆ ಸೀಮಿತವಾಗಿರಬೇಕು. ಆದರೆ ದುರ್ದೈವಶ ಇವತ್ತು ವೈಯಕ್ತಿಕ ಟೀಕೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದು. ಇವತ್ತು ರಾಜಕಾರಣದಲ್ಲಿ ನನಗೆ ಬೇರೆ ಪ್ರಶ್ನೆ ಕೇಳಿದರೆ ನಾನು ಒಪ್ತಿದ್ದೆ. ನೀವು ತಂದೆಗೆ ಹುಟ್ಟಿದರೆ ನೀವು ಶುಕ್ರವಾರ ಒಳಗಾಗಿ, ಇವತ್ತಿನೊಳಗಾಗಿ ನಿಮ್ಮ ನಿಲುವು ತಿಳಿಸದೇ ಇದ್ದರೆ ನಾನು ನಿಮಗೆ ಗಂಡಸೇ ಅಲ್ಲ ಅಂತ ಹೇಳ್ತಕ್ಕಂಥ ಮಾತನಾಡ್ತಾರೆ. ಜೊತೆಗೆ ನಮ್ಮ ಮನೆತನದ ಬಗ್ಗೆ ಮಾತನಾಡ್ತಾರೆ. ಈ ಎಲ್ಲ ವಿಚಾರಗಳನ್ನು ಭಾಳ ದಿವಸದಿಂದ ಭಾಳ ರಾಜಕಾರಣಿಗಳಿಗೆ ಅವರು ಮಾತನಾಡ್ತಾ ಬಂದಿದ್ದಾರೆ. ಅವ್ರ ಪಕ್ಷದವರೇ ಅವ್ರನ್ನ ಸಹಿಸ್ತಾ ಇಲ್ಲ. ಈ ಉದಾಹರಣೆಗೆ ಸದಾನಂದ ಗೌಡರಾಗಿರ್ಬೋದು, ಬೊಮ್ಮಾಯಿ ಅವ್ರಿಗೆ ಮಾತನಾಡಿದರು, ಯಡಿಯೂರಪ್ಪನಂತರೂ ಪಾಪ ಅವ್ರ ವಯಸ್ಸಿಗೆ ಅವ್ರ ಮರ್ಯಾದೆ ಕೊಡಲಿಲ್ಲ ಅವರು. ಜೊತೆಗೆ ವಿಜಯ್ ಸಂಕೇಶ್ ಅವ್ರ ಪಾಪ ಇವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿದರು. ಅವರೇ ಇವ್ರ ಮೇಲೆ ಒಂದು ಡಿಫಾಮೇಷನ್ ಕೇಸ್ ಹಾಕ್ಕೊಂಡು ಹೋರಾಟ ಮಾಡಿದರು. ನನಗೆ ತಿಳಿದು ಬಂದಿದ್ದ ಮಟ್ಟಿಗೆ ಇವರೇ ಅಪಾಲಜಿ ಕೇಳ್ಕೊಂಡು ಆಮೇಲೆ ಈ ಥರದ ಘಟನೆಗಳು ಅವ್ರ ಜೀವನದಲ್ಲಿ ನಿರಂತರ ನಡೀತಾ ಇದ್ದಾವೆ. ಮೊನ್ನೆ ಕೂಡ ನಮ್ಮ ಬಿಜಾಪುರದಲ್ಲಿ ಒಂದು ಘಟನೆ ಆಗ್ತದೆ. ಅವರು ಮುಸಲ್ಮಾನ್ ಸಮಾಜಕ್ಕೆ ಬೈಲಿ, ಮುಸ್ಲಿಮ್ನಲ್ಲಿ ತಪ್ಪು ಮಾಡಿದವ್ರನ್ನ ಬೈಲಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಆ ಸಮಾಜದಲ್ಲಿ ಹಲಾಲ್ ವಿಚಾರ ಬಂದಾಗ ಬೈದರು, ಬುರ್ಕಾ ವಿಚಾರ ಬಂದಾಗ ಬೈದರು, ಅಥವಾ ಆ ಜಾತಿಯವ್ರು ನನಗೆ ಓಟ್ ಹಾಕೋದೇ ಬೇಡ ಅಂತೇಳಿದರು. ಅದ್ರ ಬಗ್ಗೆನೂ ನಾವೇನು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅವ್ರ ಶಕ್ತಿ, ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಮಾತಾಡಿರ್ಕೊಂಡಿರ್ಬೇಕು.